ಒಂದು ಮುಷ್ಟಿ ಆಗುವಷ್ಟು ಎಲೆ ಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಕಷಾಯ ಈಗ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಒಳ್ಳೆ ಕಲರ್ ನೋಡಿ ಕಷಾಯದ್ದು. ಹಾಯ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಶೀತ, ಕೆಮ್ಮು, ಜ್ವರ ಎಲ್ಲ ಬಂದಾಗ ನಾವು ಮನೆಯಲ್ಲೇ ಬೇರೆ ಬೇರೆ ಕಷಾಯವನ್ನೆಲ್ಲ ಮಾಡಿ ಕುಡಿತೇವಲ್ಲ. ಹಾಗೆ ನಿನ್ನೆಯಿಂದ ನಮ್ಮ ಮನ್ವಿತಳಿಗೆ ಕೂಡ ಶೀತ, ಜ್ವರ, ಕೆಮ್ಮೆಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನು ಅವಳಿಗೆ ಅಂದರೆ ಕೆಮ್ಮು ಜಾಸ್ತಿ ಇದೆ, ಆದ ಕಾರಣ ನಾನೊಂದೀಗ ಕಷಾಯ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಈ ಕಷಾಯ ತುಂಬ ವರ್ಷದ ಮೊದಲು ಉದಯವಾಣಿ ಪೇಪರಲ್ಲಿ ಬಂದಿತ್ತು. ಇದರ ಕಷಾಯವನ್ನು ನಾನು ಹೆಚ್ಚಾಗಿ ಶೀತ, ಕೆಮ್ಮು ಎಲ್ಲ ಸ್ಟಾರ್ಟ್ ಆದರೆ ಮಾಡ್ತಾ ಇರ್ತೇನೆ. ತುಂಬ ಸಿಂಪಲ್ ಕಷಾಯ. ಅದೇ ರೀತಿ ಅದಕ್ಕೆ 7 ಬಗೆಯ ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಲಿಕ್ಕೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕುಡಿಬೋದು. ಆದರೆ ಮಕ್ಕಳಿಗಂತೂ ಕುಡಿಲಿಕ್ಕೆ ತುಂಬ ಇಷ್ಟ ಆಗ್ಬೋದು. ಯಾಕೆಂದರೆ ಇದು ಖಾರನೂ ಇಲ್ಲ, ಸಿಹಿಯೂ ಇಲ್ಲ, ಒಂಥರ ಸಪ್ಪೆಯಾಗಿ ಚೆನ್ನಾಗಿದೆ. ನಮಗೆ ಸಪ್ಪೆ ಬೇಡ ಅಂತಾದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕೂಡ ಈ ಕಷಾಯವನ್ನು ಮಾಡಿ ಕುಡಿಬೋದು. ತುಂಬ ಟೇಸ್ಟಾಗಿರ್ತದೆ. ಬನ್ನಿ ಇವಾಗ ನೋಡೋಣ ಈ ಕಷಾಯವನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಅದೇ ರೀತಿ ಈ ಕಷಾಯವನ್ನು ಹೇಗೆ ಮಾಡೋದು ಅಂತೇಳಿ. ಇವಾಗ ನಾನು ತುಳಸಿ ಎಲೆಯನ್ನು ಕೊಯ್ದುಕೊಂಡು ಬರ್ತೇನೆ. ತುಳಸಿ ಎಲೆ ಹೆಚ್ಚಿನವರ ಮನೆಯಲ್ಲಿ ಇರ್ತದಲ್ವ, ಆದ ಕಾರಣ ನನಗೆ ಕೂಡ ಇವಾಗ ತುಳಸಿ ಎಲೆ ಮನೆಯಲ್ಲಿದೆ. ನಾನೀಗ ಅದನ್ನು ಕೊಯ್ದುಕೊಂಡು ಬರ್ತೇನೆ. ಆಮೇಲೆ ಅದಕ್ಕೆ ಬೇಕಾಗುವ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತೇಳಿ ನೋಡೋಣ. ನೋಡಿ, ತುಂಬ ತುಳಸಿ ಗಿಡಗಳಿವೆ. ತುಂಬ ನಾನು ತೆಗೆದು ಬಿಸಾಡಿದೆ. ಇವಾಗ ಇನ್ನೂ ಕೂಡ ಇದೆ. ನೋಡಿ, ಇದು ಬಿಳಿ, ಇದು ಕಪ್ಪು ತುಳಸಿ. ಇವಾಗ ನಾನು ಈ ಬಿಳಿ ತುಳಸಿಯ ಎಲೆಯನ್ನು ಕೊಯ್ತಾ ಇದ್ದೇನೆ. ನೋಡಿ, ಇವಾಗ ನಾನು ತುಳಸಿ ಎಲೆಯನ್ನು ಕೊಯ್ತಾ ಇದ್ದೇನೆ. ಇವಾಗ ಮೊನ್ನೆ ಮಳೆ ಬಂದು ಇವಾಗ ಚೆನ್ನಾಗಿ ಚಿಗುರಿದೆ. ನೋಡಿ, ಒಳ್ಳೆ ಎಲೆಯನ್ನು ಮಾತ್ರ ನಾನು ತೆಗಿತಾ ಇದ್ದೇನೆ. ಒಂದು ಮುಷ್ಟಿ ಆಗುವಷ್ಟು ಎಲೆ ಬೇಕು. ಫ್ರೆಂಡ್ಸ್, ಇಲ್ಲಿ ನಾನು 1 ಮುಷ್ಟಿ ಆಗುವಷ್ಟು ತುಳಸಿ ಎಲೆಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಅದೇ ರೀತಿ ಪುದೀನವನ್ನು ಕೂಡ ನಾನು 1 ಮುಷ್ಟಿಗಿಂತ ಸ್ವಲ್ಪ ಕಡಿಮೆ ತಗೊಂಡಿದ್ದೇನೆ. ನಾನು 1 ಇಂಚ್ ಆಗುವಷ್ಟು ಶುಂಠಿಯನ್ನು ಸಣ್ಣ ತುಂಡು ಮಾಡಿ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೇನೆ. 15 ಲವಂಗವನ್ನು ತಗೊಂಡಿದ್ದೇನೆ. 1 ತುಂಡು ಚಕ್ಕೆಯನ್ನು ತಗೊಂಡಿದ್ದೇನೆ. ಇದು ಚಕ್ಕೆಯನ್ನು ಹಾಕ್ತೇನೆ. ನೋಡಿ, ಈ ಕಷಾಯ ಮಾಡಲಿಕ್ಕೆ ಇಷ್ಟು ಐಟಮ್ ಬೇಕು. 7 ಐಟಮ್ ಮಾತ್ರ ಹಾಕೋದು ನಾವು. ತುಳಸಿ, ಪುದೀನ, ಶುಂಠಿ, ಜೀರಿಗೆ, ಲವಂಗ, ಕಾಳುಮೆಣಸು ಹಾಗೂ 1 ತುಂಡು ಚಕ್ಕೆ, ಇಷ್ಟನ್ನು ಹಾಕಿ ನಾವೀಗ ಈ ಕಷಾಯವನ್ನು ಮಾಡೋದು. ಈ ಕಷಾಯಕ್ಕೆ ಅಮ್ಮಂದಿರ ಕಷಾಯ ಅಂತ ಹೇಳ್ತಾರೆ. ಇದು ಒಂದು ಸಾರಿ ಅಂದರೆ ತುಂಬ ವರ್ಷದ ಮೊದಲು ಉದಯವಾಣಿಯಲ್ಲಿ ಬಂದಿತ್ತು. ನಾನು ಆ ಉದಯವಾಣಿ ನೋಡಿದ ಮೇಲೆ ನಾನು ಹೆಚ್ಚಾಗಿ ಈ ಕಷಾಯವನ್ನು ಮಾಡ್ತೇನೆ. ನೋಡಿ, ಇವಾಗ ಇಷ್ಟನ್ನು ನಾವು ಚೆನ್ನಾಗಿ ಬೇಯಿಸಬೇಕು. ನಾನೀಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನೀಗ ಕುದಿಸ್ತಾ ಇದ್ದೇನೆ. ಇದು ಚೆನ್ನಾಗಿ ಬೇಯಬೇಕು. ಇದರಲ್ಲಿರುವ ತುಳಸಿ, ಪುದೀನ ಮತ್ತು ಶುಂಠಿ ಅದೆಲ್ಲ ಚೆನ್ನಾಗಿ ಬೇಯಬೇಕು.
ಅಷ್ಟರ ತನಕ ನಾವು ಇದನ್ನು ಬೇಯಿಸಬೇಕು. ಆವಾಗ ಇದರಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ತದೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಬೋದು ರುಚಿಗೆ. ಅಂದರೆ ಹೀಗೇ ಕುಡಿಯಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಸ್ವಲ್ಪ ಬೆಲ್ಲವನ್ನು ಹಾಕಿ ನಾವು ಇದನ್ನು ಕುಡಿಬೋದು. ಬೇಯಿಸುವಾಗಲೇ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಬೋದು. ಆದರೆ ನಾನಿವಾಗ ಹಾಕ್ತಿಲ್ಲ, ನಾನು ಹೀಗೇ ಕುಡಿತಾ ಇದ್ದೇನೆ. ನಾನು ಬೆಲ್ಲ ಹಾಕದೇ ಈ ಕಷಾಯವನ್ನು ಕುಡಿತೇನೆ. ನೋಡಿ, ಇವಾಗ ನಾನು ಹತ್ತಿರ 1 ಲೀಟರ್ ಆಗುವಷ್ಟು ನೀರನ್ನು ಇದಕ್ಕೆ ಹಾಕಿದ್ದೇನೆ. ಇದು ಇವಾಗ ಚೆನ್ನಾಗಿ ಬೇಯಬೇಕು. ಈಗ ನಾನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನಾನು ಇದನ್ನು 15 ಮಿನಿಟ್ಸ್ ಬೇಯಿಸ್ತೇನೆ. ಇವಾಗ ಒಂದು ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ನೋಡಿ ಫ್ರೆಂಡ್ಸ್, ಕಷಾಯ ಈಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ವಲ್ಪ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ಇನ್ನೊಂದು 5 ನಿಮಿಷ ಕುದಿಸಿದರೆ ಸಾಕು. ಇದು ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಅದೇ ರೀತಿ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಒಂಥರ ಲೈಟ್ ಪರಿಮಳ, ತುಂಬ ಚೆನ್ನಾಗಿದೆ ಇದರ ಪರಿಮಳ ಕೂಡ. ನೋಡಿ, ಇವಾಗ ನಾನು 15 ನಿಮಿಷ ಅಂತೇಳಿ 20 ನಿಮಿಷ ಕುದಿಸಿದೆ. ಇವಾಗ ಇದು ಸಾಕು. ಇವಾಗ ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಕುಡಿಬೇಕು. ಬೇಕಿದ್ದರೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಂಡೆ ನಾವು ಇದನ್ನು ಕುಡಿಬೋದು. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ತಣ್ಣಗಾಯಿತು. ನಾನು ಇವಾಗ ಇದನ್ನು ಸೋಸಿಕೊಳ್ತಾ ಇದ್ದೇನೆ. ಕಷಾಯವನ್ನು ಸೋಸಿಕೊಳ್ತಾ ಇದ್ದೇನೆ. ಸೋಸಿಕೊಂಡಾದ್ಮೇಲೆ ಮನ್ವಿತಳಿಗೆ ಮೊದಲು ಇದನ್ನು ಕುಡಿಯಲಿಕ್ಕೆ ಕೊಡಬೇಕು. ಜೋರು ಕೆಮ್ಮು ಬರ್ತಾ ಇದೆ ಅವಳಿಗೆ. ನೋಡಿ, ಎಷ್ಟು ಒಳ್ಳೆ ಕಲರ್ ನೋಡಿ ಕಷಾಯದ್ದು. ನಾನು ಕೂಡ ಸ್ವಲ್ಪ ಕಷಾಯವನ್ನು ಕುಡಿತೇನೆ. ಮನ್ವಿತಾ ಈಗ ಕುಡಿತಾ ಇದ್ದಾಳೆ. ನಾನು ಮಗ್ಗು ಹಿಡ್ಕೊಂಡು ಬಂದಿದ್ದೇನೆ. ನೋಡಿ, ಮಗ್ಗಲ್ಲೇ ಕುಡಿತಾ ಇದ್ದೇನೆ. ಬೆಲ್ಲ ಬೇಕಿದ್ರೆ ಹಾಕ್ಬೋದು. ನಾವೀಗ ಸಪ್ಪೆನೆ ಕುಡಿತಾ ಇದ್ದೇವೆ. ತುಂಬ ಒಳ್ಳೆಯದಿರ್ತದೆ ಸಪ್ಪೆ ಕೂಡ. ಇದು ಖಾರ ಎಲ್ಲ ಏನಿಲ್ಲ, ಆದರೆ ಇದು ಶೀತ ಕೆಮ್ಮಿಗೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇವತ್ತಿನ ಈ ಕಷಾಯದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ज़्यादा करते पड़ले ನೋಡಿ ಫ್ರೆಂಡ್ಸ್, ಸುಡುಮಣ್ಣು ಮಾಡ್ತಾ ಇದ್ದೇವೆ ನಾವು. ಕಸ ಮಣ್ಣು ಅದನ್ನೆಲ್ಲ ರಾಶಿ ಹಾಕಿದ್ದೆವು. ಇವಾಗ ಅದಕ್ಕೆ ಬೆಂಕಿ ಕೊಟ್ಟಿದ್ದೇವೆ. ಯಾಕೆಂದರೆ ಈಗ ಮೋಡ ಆಗಿದೆ ಜೋರು. ಮಳೆ ಬಂದರೆ ಮತ್ತೆ ಅದು ಉರಿಯೋದಿಲ್ಲ ಅಲ್ಲ, ಅದಕ್ಕೆ ಇವಾಗಲೇ ಬೇಗನೆ ಕೊಟ್ಟಿದ್ದಾರೆ. ನೋಡಿ, ಈಗ ಉರಿತಾ ಇದೆ ಜೋರಾಗಿ. ಬೆಳಗ್ಗೆ ಕಳೆದ ಸಾರಿ ನಾನು ವಿಡಿಯೋ ಮಾಡಿದ್ದೆ ಸುಡುಮಣ್ಣನ್ನು ಹೇಗೆ ಮಾಡೋದು ಅಂತೇಳಿ.